ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ, ರಾಜ್ಯದ ಸಂಪತ್ತು ಲೂಟಿ, ಕರ್ನಾಟಕದ ಮುರುಮು, ಮಹಾರಾಷ್ಟ್ರದ ಪಾಲು. ಪೊಲೀಸ್, ಕಂದಾಯ ಸೇರಿದಂತೆ ಎಲ್ಲ ಅಧಿಕಾರಿಗಳು ಮೌನ. ಪರಿಸರಕ್ಕೂ ದೊಡ್ಡ ಪ್ರಮಾಣದ ಹಾನಿ. ಹೇಳುವವರಿಲ್ಲ, ಕೇಳುವವರಿಲ್ಲ. ಮಹಾರಾಷ್ಟ್ರದ ಭಾರಿ ವಾಹನಗಳತ್ತ ಆರ್ಟಿಒ ಅಧಿಕಾರಿಗಳ ಬೀಳದ ದೃಷ್ಟಿ. ನದಿ ತೀರದ ಮಣ್ಣು, ಇಟ್ಟಿಗೆ, ಭಟ್ಟಿ ಪಾಲು. ರೈತರು ಹಳ್ಳದಲ್ಲಿನ ಒಂದು ಚಕ್ಕಡಿ ಎರೆ ಮಣ್ಣನ್ನು ತೆಗೆದರೆ ತಕ್ಷಣವೇ ಕ್ರಮಕ್ಕೆ ಮುಂದಾಗುವ ಅಧಿಕಾರಿಗಳು ಈಗ ಯಾಕೋ ಜಾನ ಮೌನ ವಹಿಸಿದ್ದಾರೆ. ಅದು ಕೂಡ ಇದು ಅಂತಿಂತ ಮೌನವಲ್ಲ, ಬೇಲಿಯೇ ಎದ್ದು ಕೊಲ ಮೇದಂತಾಗಿದೆ ಇಲ್ಲಿನ ಸ್ಥಿತಿ. ಹೌದು, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡಿರುವ ಶೇಡಬಾಡ್ ರೈಲ್ವೆ ಸ್ಟೇಷನ್ ಬಳಿಯ ಪ್ರದೇಶದಲ್ಲಿನ ಮುರುಮು, ಮಣ್ಣು ಮಿಶ್ರಿತ ಕೆಂಪು ಗರಸ್ ಹಾಗೂ ನದಿ ತೀರದ ಮಣ್ಣು ಅನ್ಯ ರಾಜ್ಯದ ಪಾಲಾಗುತ್ತಿದ್ರೂ ಕೂಡ ಕಂದಾಯ, ಪೊಲೀಸ್, ಆರ್ಟಿಒ, ಭೂ ಮತ್ತು ಗಣಿ ವಿಜ್ಞಾನ, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಎಂದರೆ ಈಗ ಹಗಲು ದರೋಡೆ. ಈ ರೀತಿಯಲ್ಲಿ ರಾಜಾರೋಷವಾಗಿ ನಡೆದಿರುವ ಈ ಮುರುಮು ಸಾಗಾಟ ಪ್ರದೇಶ ಖಾಸಗಿ ಜಮೀನಿನ ಜೊತೆಗೆ ಸರ್ಕಾರಿ ಗೋಮಾಳ. ಆದರೂ ಕೂಡ ಸರ್ಕಾರದ ಆಸ್ತಿಯನ್ನು ರಕ್ಷಿಸಬೇಕಾದ ಕಂದಾಯ ಸೇರಿದಂತೆ ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಇದ್ಯಾವುದು ತಮಗೆ ಸಂಬಂಧಿಸಿದ್ದಲ್ಲ ಎನ್ನುವಂತಹ ಉಡಾಫೆಯ ಧೋರಣೆ ಅನುಸರಿಸುತ್ತಿದ್ದಾರೆ. ಇನ್ನೊಂದೆಡೆ ಮೋಳವಾಡ ಗ್ರಾಮದ ನದಿ ತೀರದಲ್ಲಿ ಹಗಲು ರಾತ್ರಿ ಎನ್ನದೆ ಇಟ್ಟಿಗೆ, ಭಟ್ಟಿಗೆ ರಾಜಾರೋಷವಾಗಿ ಮಣ್ಣು ಸಾಗಾಟವಾಗುತ್ತಿದೆ. ಅಧಿಕಾರಿಗಳಿಂದ ಹಾರಿಕೆಯ ಉತ್ತರ. ಮೋಳವಾಡ್ ಗ್ರಾಮದಲ್ಲಿ ಮಣ್ಣು ಹಾಗೂ ಶೇಡಬಾಡ್ ರೈಲ್ವೆ ನಿಲ್ದಾಣದ ಬಳಿಯ ಖಾಸಗಿ ಮತ್ತು ಸರ್ಕಾರಿ ಗೋಮಾಳ ಜಾಗದಲ್ಲಿ ನಡೆದಿರುವಂತಹ ಅಕ್ರಮ ಮುರುಮು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ಕೇಳಿದ್ರೆ ಹಾರಿಕೆಯ ಉತ್ತರ ಬರುತ್ತಿದೆ. ಆದರೆ ರಾಜಾರೋಷವಾಗಿ ನಡೆದಿರುವ ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕುವ ಯಾವುದೇ ಪ್ರಯತ್ನವನ್ನು ಅಧಿಕಾರಿಗಳು ಮಾಡುತ್ತಿಲ್ಲ. ಕ್ರಮಕ್ಕೆ ಮುಂದಾಗಬೇಕಾದ ಕಂದಾಯ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಪೊಲೀಸ್ ಸೇರಿದಂತೆ ಪರಿಸರ ಇಲಾಖೆಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದ್ದರೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಸಂಬಂಧಿಸಿದವರ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಹದಗೆಟ್ಟು ಹೋದ ರಸ್ತೆಗಳು. ಪ್ರತಿನಿತ್ಯ ಎಡೆ ಬಿಡದೆ ಮುರುಮು ಸಾಗಾಟ ಮಾಡಲಾಗುತ್ತಿದ್ದು, ಮುರುಮು ಮಣ್ಣು ಸಾಗಿಸುವ ಭಾರಿ ವಾಹನಗಳ ಸಂಚಾರದಿಂದಾಗಿ ಪ್ರಮುಖ ರಸ್ತೆ ಸೇರಿದಂತೆ ಎಲ್ಲಾ ರಸ್ತೆಗಳು ಕೂಡ ಹದಗೆಟ್ಟು ಹೋಗಿವೆ. ಇದರಿಂದ ಕಾರು, ದ್ವಿಚಕ್ರ ವಾಹನ, ಚಕ್ಕಡಿ ಗಾಡಿ, ಟ್ರ್ಯಾಕ್ಟರ್ ಸಂಚಾರಕ್ಕೆ ತೀವ್ರವಾಗಿ ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಎಡೆಬಿಡದೆ ಮಣ್ಣು, ಮುರುಮು ತೆಗೆಯುತ್ತಿರುವುದರಿಂದ ಸುತ್ತಮುತ್ತಲಿನ ಪರಿಸರವು ಹಾನಿಯಾಗುತ್ತಿದೆ. ಅಂತಹುದರಲ್ಲಿ ಪರಿಸರಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುತ್ತಿರುವ ಈ ಮುರುಮು ಗಣಿಗಾರಿಕೆಯನ್ನ ತಡೆಯಬೇಕಾಗಿದ್ದ ಪರಿಸರ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜ್ಯದ ಬೆಲೆ ಬಾಳುವಂತಹ ಸಂಪತ್ತು ಹಗಲು ದರೋಡೆ ರೀತಿಯಲ್ಲಿ ಲೂಟಿಯಾಗುತ್ತಿದ್ರು ಅಧಿಕಾರಿಗಳು ಜಾನ ಮೌನ ವಹಿಸಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲಾ ಇಲಾಖೆಯ ಕಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ರಾಜ್ಯದ ಸಂಪತ್ತನ್ನು ರಕ್ಷಿಸುವ ಕೆಲಸ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಪಡಿಸಿದ್ದಾರೆ. ಆರ್ಟಿಒ, ಪೊಲೀಸ್, ಕಂದಾಯ ಅಧಿಕಾರಿಗಳು ಗಪ್ಚುಪ್. ಇಲ್ಲಿ ಗಮನಾರ್ಹವಾದ ವಿಚಾರ ಏನೆಂದ್ರೆ, ಮಹಾರಾಷ್ಟ್ರ ರಾಜ್ಯದಿಂದ ಪ್ರತಿದಿನ ನೂರಾರು ಭಾರಿ ವಾಹನಗಳು ರಾಜ್ಯದ ಗಡಿ ಪ್ರದೇಶವನ್ನ ಪ್ರವೇಶಿಸುತ್ತಿವೆ. ಅಲ್ಲದೆ ಅಕ್ರಮವಾಗಿ ಮುರುಮು ಮತ್ತು ಮಣ್ಣು ಸಾಗಿಸಿಕೊಂಡು ಹೋಗುತ್ತಿವೆ. ಆದರೆ ಕಂದಾಯ, ಭೂ ಮತ್ತು ಗಣಿ ವಿಜ್ಞಾನ, ಅರಣ್ಯ, ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ದ್ವಿಚಕ್ರ ವಾಹನ, ಕಾರು ಇತ್ಯಾದಿಗಳನ್ನ ತಪಾಸಣೆ ನಡೆಸುವ ಪೊಲೀಸ್ ಮತ್ತು ಆರ್ಟಿಒ ಇಲಾಖೆ ಅಧಿಕಾರಿಗಳು ಮಹಾರಾಷ್ಟ್ರ ರಾಜ್ಯದ ಪಾಸಿಂಗ್ ಹೊಂದಿದ ಭಾರಿ ವಾಹನಗಳನ್ನ ಏಕೆ ತಡೆಯುತ್ತಿಲ್ಲ? ವಾಹನಗಳ ದಾಖಲೆಗಳನ್ನು ಏಕೆ ಪ್ರಶ್ನಿಸುತ್ತಿಲ್ಲ? ಅಲ್ಲದೆ ಯಾವುದೇ ಪರವಾನಗಿ ಇಲ್ಲದಿದ್ದರೂ ರಾಜಾರೋಷವಾಗಿ ಮುರುಮು ಸಾಗಿಸುತ್ತಿದ್ದರೂ ಕ್ರಮ ಯಾಕೆ ಜರುಗಿಸುತ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇದು ಹಗಲು ದರೋಡೆ. ಸರ್ಕಾರಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮೂಲಕ ಮಣ್ಣು, ಮುರುಮು ತೆಗೆದು ಸಾಗಾಟ ಮಾಡಲಾಗುತ್ತಿದೆ. ಆದರೆ ಇದಕ್ಕೆ ಸಂಬಂಧಿಸಿದ ಪ್ರಮುಖ ಇಲಾಖಾ ಅಧಿಕಾರಿಗಳು ಸುಮ್ಮನಿರುವುದನ್ನು ನೋಡಿದರೆ ವ್ಯಾಪಕ ಭ್ರಷ್ಟಾಚಾರದ ಹಾಗೂ ಹಗರಣದ ವಾಸನೆ ಬರ್ತಾ ಇದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಇಲ್ಲಿನ ಮುರುಮು
ಸಾಗಾಟವನ್ನ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಜನಪರ ಹೋರಾಟಗಾರರು ಎಸ್ ಪಾಟೀಲ್ ವಕೀಲರು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.